ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಾಗ ಯಾರ್ಯಾರು ಡಿ.ಸಿ.ಟಿ ಬರಿತಾ ಇದ್ದೀರಾ, ನಿಮ್ಗೊಂದು ಗುಡ್ ನ್ಯೂಸ್ ಬಂದಿದೆ. ಎಕ್ಸಾಕ್ಟ್ಲಿ ಏನಂದ್ರೆ, ಸರ್ ಅಪ್ಲಿಕೇಶನ್ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಂತ ಕೇಳ್ತಾ ಇದ್ರೆ, ನಾನು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಎಸ್, ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿದೆ. ಸೊ ಯಾರ್ಯಾರು ಇನ್ನ ಅಪ್ಲೈ ಮಾಡಿಲ್ಲ, ಇವಾಗ ಅಪ್ಲೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ನೋಡಿ, ಸರ್ಕ್ಯುಲರ್ ಬಂತು. ಸೊ ಮಧ್ಯಾಹ್ನ ಸರ್ಕ್ಯುಲರ್ ಬಂತು, ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯೂಶಲಿ ವಿಡಿಯೋ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನೋಟಿಫಿಕೇಶನ್ ಪ್ರಕಾರ ನೋಡೋದಾದ್ರೆ, ಸೆಕೆಂಡ್ ಇಯರ್ ಥರ್ಡ್ ಸೆಮಿಸ್ಟರ್ ಮತ್ತೆ ಡೇ ಕೋರ್ಸ್ ಮತ್ತೆ ವರ್ಕಿಂಗ್ ಪ್ರೊಫೆಷನಲ್. ನೋಡಿ, ಒಂದು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಇದು ಪೋಸ್ಟ್ಪೋನ್ ಆಗಿರೋದು ಇಬ್ರಿಗೂನು. ಯಾಕಂದ್ರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಡೌಟ್ ಕೇಳ್ತಾ ಇದ್ದಾರೆ, ಸರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದೆಯಾ, ಡೇಗ್ ಆಗಿದೆಯಾ ಅಂತ. ಇಬ್ಬರಿಗೂ ಆಗಿದೆ. ಆಮೇಲೆ ಲಿಂಕ್ಸ್ ಸಪರೇಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಲಿಂಕ್ ಸಪರೇಟ್ ಇದೆ, ಸಪರೇಟ್ ಲಿಂಕ್ ಅಲ್ಲಿ ಅಪ್ಲೈ ಮಾಡಿ. ಸೊ ಇಬ್ಬರಿಗೂ ಪೋಸ್ಟ್ಪೋನ್ ಆಗಿದೆ. ಫೈನಲ್ ಚಾನ್ಸ್ ಇಸ್ ಗಿವನ್ ಬೈ ಎಕ್ಸ್ಟೆಂಡಿಂಗ್ ದ ಲಾಸ್ಟ್ ಡೇ ಟು ರಿಜಿಸ್ಟರ್. ಸೊ ಫೈನಲ್ ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ. ದ ಎಲಿಜಿಬಲ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಟಿಲ್ ನೌ ಕ್ಯಾನ್ ರಿಜಿಸ್ಟರ್, ಅಪ್ಲೈ ಅಂಡ್ ಪೇ ದ ಫೀಸ್ ಥ್ರೂ ಆನ್ಲೈನ್ ಆನ್ ಆರ್ ಬಿಫೋರ್ 10/4/2026 11:59 PM ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಂದ್ರೆ, ಏಪ್ರಿಲ್ 10 11:59 PM ಒಳಗಡೆ, ಆ ದಿನ ಒಳಗಡೆ ಸಬ್ಮಿಷನ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಇಬ್ರು ಡೇ ಮತ್ತೆ ರೆಗ್ಯುಲರ್. ಡೇ ಅಂದ್ರೆ ರೆಗ್ಯುಲರ್ ಅಂತ ಬರುತ್ತೆ, ವರ್ಕಿಂಗ್ ಪ್ರೊಫೆಷನಲ್ ಅಂದ್ರೆ ಈವ್ನಿಂಗ್ ಅಂತ ಬರುತ್ತೆ. ಸೊ ನೀವು ಏನಾದ್ರು ರೆಗ್ಯುಲರ್ ಕಾಲೇಜ್ ನೋಡ್ತಾ ಇದ್ರೆ ರೆಗ್ಯುಲರ್ ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕು. ಸೊ ವರ್ಕಿಂಗ್ ಪ್ರೊಫೆಷನಲ್ ನೋಡ್ತಾ ಇದ್ರೆ, ಈವ್ನಿಂಗ್ ಕಾಲೇಜ್ ನೋಡ್ತಾ ಇದ್ರೆ ವರ್ಕಿಂಗ್ ಪ್ರೊಫೆಷನಲ್ ಹಾಕ್ಬೇಕು. ಅಲ್ಲಿ ಓಪನ್ ಮಾಡಿದಾಗ, ಲಿಂಕ್ ಓಪನ್ ಮಾಡಿದಾಗ ವೃತ್ತಿಪರ ಅಂತ ಬರುತ್ತೆ. ವೃತ್ತಿಪರ ಅಂತಂದ್ರೆ ಈವ್ನಿಂಗ್, ವರ್ಕಿಂಗ್ ಪ್ರೊಫೆಷನಲ್ ಅಂತ ಬರುತ್ತೆ, ಅಥವಾ ವೃತ್ತಿಪರ ಅಂತ ಬರುತ್ತೆ. ಅದು ವರ್ಕಿಂಗ್ ಪ್ರೊಫೆಷನಲ್ ಆಗುತ್ತೆ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು. 10th ವರೆಗೂ ಎಕ್ಸ್ಟೆಂಡ್ ಆಗಿದೆ. ಸುಮಾರು ಜನಕ್ಕೆ ಸುಮಾರು ಡೌಟ್ಸ್ ಇದೆ, ಬರ್ತಾ ಇದೆ. ಓಕೆ, ನೀವು ಏನೇ ಡೌಟ್ಸ್ ಇದ್ರು ಒಂದ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಒಬ್ರು ಕಾಮನ್ ಡೌಟ್ಸ್ ಇಲ್ಲ. ಸೊ ಕಾಮನ್ ಎರರ್ಸ್ ಇಲ್ಲ, ಡಿಫ್ರೆಂಟ್ ಎರರ್ಸ್ ಬರ್ತಾ ಇದೆ. ಅದಕ್ಕೆ ಕೆ ಡೈರೆಕ್ಟ್ ಆಗಿ ಮೇಲ್ ಮಾಡಿ, ರಿಪೀಟೆಡ್ಲಿ ಮೇಲ್ ಮಾಡಿ. ಓಕೆ, ರಿಪೀಟೆಡ್ಲಿ ಮೇಲ್ ಮಾಡಿ, ಎಲ್ಲ ಬರುತ್ತೆ. ಆಮೇಲೆ ವೆರಿಫೈಡ್, ನಾಟ್ ವೆರಿಫೈಡ್, ಪೆಂಡಿಂಗ್, ಇವೆಲ್ಲ ವೇಟ್ ಮಾಡಿ. ಅಪ್ಲಿಕೇಶನ್ ಹಾಕಿದ್ಮೇಲೆ ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ, ಅಲ್ಲಿ ಚೆಕ್ ಮಾಡಿ ಬರುತ್ತೆ. ಪೆಂಡಿಂಗು, ವೆರಿಫೈಡ್, ನಾಟ್ ವೆರಿಫೈಡ್, ಅವೆಲ್ಲ ನೋ ಇಶ್ಯೂಸ್. ಸದ್ಯಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು, ಫೀಸ್ ಪೇಮೆಂಟ್ ಮಾಡಬೇಕು. ಆಮೇಲೆ ಫೀಸ್ ಪೇಮೆಂಟ್ ಮಾಡೋ ಟ್ಯಾಬ್ ಅಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಪೇಮೆಂಟ್ ಟ್ಯಾಬ್ ಅಲ್ಲಿ ಏನು ಇಲ್ಲ, ನೀವು ಹೋಗ್ಬಿಟ್ಟು ಪೇಮೆಂಟ್ ಹಿಸ್ಟ್ರಿ ಟ್ಯಾಬ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಪ್ರೊಫೈಲ್ ಕೆಳಗಡೆ ಬರುತ್ತೆ, ಡ್ಯಾಶ್ ಬೋರ್ಡ್ ಅಲ್ಲಿ ಪ್ರೊಫೈಲ್ ಕೆಳಗಡೆ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಯಾವ್ದು ಪೇಮೆಂಟ್ ಮಾಡಿದ್ರೆ ಅದನ್ನ ಅಪ್ಡೇಟ್ ಅಂತ ಕೊಡಿ. ವೆಯ್ಟ್ ಮಾಡಿ, ಒಂದು ಹಾಫ್ ಡೇ ವೆಯ್ಟ್ ಮಾಡಿ. 1 ಡೇ ಆದ್ಮೇಲೆ ಆಟೋಮೆಟಿಕಲಿ ಸಬ್ಮಿಟ್ ಆಗುತ್ತೆ. ಪೇಮೆಂಟ್ ಮಾಡಿದ್ರೆ ಮತ್ತೆ ದಯಮಾಡಿ ಪೇಮೆಂಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತಾನೆ ಅವ್ರು ರೆಕ್ಟಿಫೈ ಮಾಡಿದ್ದಾರೆ. ಅಲ್ಲಿ ಜಸ್ಟ್ ಹೋಗ್ಬಿಟ್ಟು ಅಪ್ಡೇಟ್ ಅಂತ ಕೊಡಿ, ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಇಲ್ಲ, ವೆಯ್ಟ್ ಮಾಡಿ. ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ND ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ. ಕ್ರಾಶ್ ಕೋರ್ಸ್ ನಡೀತಾ ಇದೆ, ಆಫರ್ ಅಲ್ಲೂ ಕೊಡ್ತಾ ಇದ್ದೀನಿ. ರೆಕಾರ್ಡ್ ಕ್ಲಾಸ್ ಬೇಕಾ ಜಾಯ್ನ್ ಆಗ್ಬೋದು. ಪರ್ಸನಲ್ ಗೈಡೆನ್ಸ್, ಲೈವ್ ಕೋಚಿಂಗ್ ಎರಡೂ ಇರುತ್ತೆ. ಇಲ್ಲ LMR PPT ಕೋರ್ಸ್ ಇದೆ, ಬೈ ಮಾಡ್ಕೊಳ್ಳಿ. ನಿಮ್ಮ ಕಂಪ್ಲೀಟ್ ಟೆಸ್ಟ್ ಮೆಟೀರಿಯಲ್ ಅದರಲ್ಲಿ ಇದೆ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗಿ. ಸೊ ದಿಸ್ ಇಸ್ ದ ND ಅಕಾಡೆಮಿ ರಿಸಲ್ಟ್ಸ್ ಓವರ್ ದ ಇಯರ್ಸ್. ಯು ಕ್ಯಾನ್ ಜಾಯ್ನ್. ಇಲ್ಲ ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ಅದನ್ನು ಜಾಯ್ನ್ ಆಗ್ಬೋದು. LMR PPT ಕೋರ್ಸ್ ನಿಮಗೆ ಫ್ರೀ ಆಗಿ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ, ಜಾಯ್ನ್ ಮಾಡಿ, ಮತ್ತೆ ಜಾಯ್ನ್ ಆಗಿ. ಮತ್ತೆ ಇಲ್ಲಿ ND ಅಕಾಡೆಮಿದು ndacademy.netlify.app ಅಂತ ಹೋದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀನಿ. ನಿಮ್ಮ CGPA ಕ್ಯಾಲ್ಕುಲೇಷನ್ ಚೆಕ್ ಮಾಡ್ಕೊಬಹುದು. ಅದ್ರ ಬಗ್ಗೆ ವಿಡಿಯೋ ಇಟ್ಟಿದ್ದೀನಿ, ಚೆಕ್ ಮಾಡಿ. ಎಲ್ಲ ಪ್ಲೇಸ್ ಇಟ್ಟಿದ್ದೀನಿ, ಚೆಕ್ ಮಾಡಿ. ಓಕೆ, ಸೊ ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಎಕ್ಸ್ಟೆಂಡ್ ಆಗಿದೆ ಎಲ್ಲಿವರೆಗೂ ಅಂದ್ರೆ ಏಪ್ರಿಲ್ 10th ವರೆಗೂ. ನೆಕ್ಸ್ಟ್ ಕ್ವಶನ್ ಕೇಳೋದು ನೀವು, ಸರ್ ಮತ್ತೆ ಎಕ್ಸ್ಟೆಂಡ್ ಆಗತ್ತೆ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಎಕ್ಸ್ಟೆಂಡ್ ಆಗಲ್ಲ. ದಿಸ್ ದ ಲಾಸ್ಟ್ ಚಾನ್ಸ್. ಅವರೇ ಹೇಳ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್. ಅರ್ಥ ಮಾಡ್ಕೊಳ್ಳಿ, ಮತ್ತೆ ಎಕ್ಸ್ಟೆಂಡ್ ಆಗಲ್ಲ ಯಾವುದೇ ಕಾರಣಕ್ಕೂ. ಓಕೆ, ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.